ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದು ಆದಷ್ಟು ವಿಡಿಯೋ ನೀವು ಶೇರ್ ಮಾಡಲೇಬೇಕು. ಏನಕ್ಕೆ ಅಂತಂದ್ರೆ ನೋಡಿ, ಒಬ್ಬ ಮುಸ್ಲಿಂ ಯುವಕ ಮಂಡ್ಯದಲ್ಲಿ ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ, ಅದರಲ್ಲೂ ಬ್ರಾಹ್ಮಿನ್ಸ್ ಅಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗಳಿಗೆ ಪ್ರೀತಿಸಿ ಮದುವೆಯಾಗಿ ಒಂದು ಮಗು ಇರುತ್ತೆ. ಒಂದು ಮಗು ಇದ್ರೂ ಕೂಡ ಕೊನೆಗೆ ಬಿಟ್ಟು ಹೋಗಿದ್ದಾನೆ. ಪಾಪ ಆ ಹೆಣ್ಣು ಮಗಳು ನಮ್ಮ ಕರ್ನಾಟಕದ ರಾಜ್ಯದವಳಲ್ಲ, ಹೊರ ರಾಜ್ಯದವಳು. ಇವತ್ತು ಅವಳಿಗೆ ಇರಕ್ಕೆ ಜಾಗ ಇಲ್ಲ, ನೆಲೆ ಇಲ್ಲ. ಆ ಮಗು ತಗೊಂಡು ಎಲ್ಲಿ ಹೋಗ್ಬೇಕು? ಇಂಥ ಬೇವರ್ಸಿ ನನ್ನ ಮಕ್ಕಳಿಂದಾನೇ ಹೆಣ್ಣು ಮಕ್ಕಳು ಹಾಳಾಗಿ ಹೋಗ್ತಾ ಇರೋದು, ನಮ್ಮ ಸಮಾಜ ಹಾಳಾಗಿ ಹೋಗ್ತಾ ಇರೋದು. ಮತ್ತೆ ಸ್ಪೆಷಲ್ ಆಗಿ ಮುಸ್ಲಿಂ ಕಮ್ಯುನಿಟಿ ಇದೆಯಲ್ಲ, ಆ ಮುಸ್ಲಿಂ ಕಮ್ಯುನಿಟಿಗೆ ಇಂಥ ನೀಚ ಕೊಳಕು ಮನಸ್ಥಿತಿ ಇರುವಂತಹ ರಾಕ್ಷಸರಿಂದನೇ ಮುಸ್ಲಿಂ ಸಮುದಾಯದ ಹೆಸರುಗಳನ್ನ ಹಾಳಾಗ್ತಾ ಇರೋದು. ಇಂಥವ್ರಿಗೆ ಕಂಡಲ್ಲಿ ಇವ್ರನ್ನ ಹೊಡಿಬೇಕು ಮತ್ತೆ ಬುದ್ಧಿ ಹೇಳಬೇಕು. ಈ ಬೇವರ್ಸಿ ನನ್ನ ಮಗನಿಗೆ ನಾನು ಹಾಕ್ತೀನಿ, ಆ फोटोस ಹಾಕ್ತೀನಿ, ಮತ್ತೆ ಆ ಹೆಣ್ಮಗಳದ್ದು ವಿಡಿಯೋದಾಗ ಹಾಕ್ತೀನಿ. मेरा नाम सृष्टि त्रिपाठी है. मैं कन्वर्ट हुई हूँ, हिंदू से मुस्लिम कन्वर्ट हुई हूँ मैं. मुझे मंड्या के मुस्सैब अहमद ने कन्वर्ट किया है. वो इम्तियाज ने मुझे कन्वर्ट करा के शादी से पहले अब छोड़ के मुझे भाग गए. उनके माता पिता भी मिले हुए हैं. उनके माता पिता को फिक्र ही नहीं है, वो कहाँ पे बोल रहे कि कहाँ तो भी होगा, छोड़ो, तुम्हें कहीं को इतना टेंशन ले रही सो, इतना करके बोल रहे हैं. मैं बोल रही हूँ कि कंप्लेन करो अम्मी, बच्ची को रख लो. क्या बोल रहे हैं कि मुझे बच्ची भी नको, मुझे बहू भी नको, मुझे मेरा बेटा भी नको करके बोल रहे हैं. मुझे घर के अंदर आने नहीं दे रहे. वो मैं बाहर इधर से उधर भटक रही हूँ बच्ची को लेके. मेरे पास पैसे भी नहीं है कि मैं कहाँ तो भी रहूँ. यहाँ पे मेरे शौहर दे के कहाँ तो भी किसके घर में बैंगलोर में होंगे, धोखा दे के चले गए. मुझे क्या उनका इरादा है मुझे नहीं मालूम. ಯಾಕಂದ್ರೆ ಇದು ನಾನ್ ಶೂಟ್ ಮಾಡಿರೋದಲ್ಲ, ನಮ್ಮ ಸ್ನೇಹಿತರು ಅವರು ನ್ಯೂಸ್ ಚಾನೆಲ್ ನಡೆಸ್ತಾ ಇರ್ತಾರೆ, ಅವ್ರು ಇದ್ರಲ್ಲಿ ಹಾಕಿದ್ರು. ನನಗೆ ಯಾಕೋ ಹಾಕ್ಬೇಕು ಅನ್ನಿಸ್ತು, ನನ್ನ ಫಾಲೋವರ್ಸ್ಗೂ ಹೇಳಬೇಕು ಅನ್ನಿಸ್ತು, ಹಂಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ. ಇಂಥ ಬೇವರ್ಸಿ ನನ್ನ ಮಕ್ಕಳಿಗೆ ಮುಸ್ಲಿಂ ಸಮುದಾಯದವರೇ ಹೊಡೆದು ಬುದ್ಧಿವಾದ ಹೇಳಬೇಕು. ಏನಾಗ್ತಾ ಇದೆ? ಕಂಡಿದ್ ಮದ್ವೆ ಮಾಡ್ಕೊಂಡು 2-3 ಮದ್ವೆ ಮಾಡ್ಕೊಂಡು ಸಾಕು, ಯೋಗ್ಯತೆ ಇರಲ್ಲ ಬೇವರ್ಸಿ ನನ್ನ ಮಕ್ಕಳಿಗೆ. 2-3 ಮದ್ವೆ ಹಾಕೊಂಡು ಹೋಗ್ತೀರಾ ನೀವು. ಕಟ್ಕೊಂಡಿರೋ ಹೆಂಡತಿಗೆ ನೆಟ್ಟಿಗೆ ಜೀವನ ಕೊಡ್ರೋ, ಬಾಳ್ವೆ ಕೊಡ್ರೋ ಅಂತ ಹೇಳಿದ್ರೆ 2-3 ಮದ್ವೆ ಮಾಡ್ಕೊಂಡು ಅವ್ರ ಜೀವನವನ್ನ ಹಾಳು ಮಾಡಿ ಅವ್ರ ಕೈಗೆ ಮಗುವನ್ನ ಕೊಟ್ಟು ಬೀದಿಗೆ ಬಿಡ್ತಿರಲ್ಲ ಬೇವರ್ಸಿ ನನ್ನ ಮಕ್ಕಳಿಗೆ. ಕಂಡಿಲ್ಲೇ ಹೊಡಿಬೇಕು. ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳು ಇದನ್ನ ತನಿಖೆ ಕೈಗೊಳ್ಳಬೇಕು, ಮತ್ತೆ ತನಿಖೆ ಚುರುಕುಗೊಳಿಸಬೇಕು. ಇಂಥವ್ರಿಗೆ ತಕ್ಕ ಪಾಠ ಕಲಿಸಿದ್ರೆ ಬೇರೆ ಯಾರೇ ಆಗಿರ್ಬೋದು, ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಯಾರೇ ಆಗಿರ್ಬೋದು, ಈ ತರ ನೀಚ ಕೊಳಕು ಮನಸ್ಥಿತಿ ಇರ್ತಾರಲ್ಲ ಅಂಥವ್ರಿಗೆ ಒಂದು ಪಾಠ ಕಲಿಸ್ದಂಗಾಗುತ್ತೆ. ದಯವಿಟ್ಟು ನಾನು ವಿಡಿಯೋ ಹಾಕ್ತೀನಿ. ಆ ಹೆಣ್ಣು ಮಗಳಿಗೆ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ದಯವಿಟ್ಟು ಪಾಪ ಆ ಹೆಣ್ಣು ಮಗಳಿಗೆ ಇರೋಕ್ಕೂ ಮನೇನೂ ಇಲ್ಲ, ಮನೆ ಇಲ್ಲ, ಊಟ ತಿಂಡಿ ಪರಿಸ್ಥಿತಿ ತುಂಬಾನೇ ಕೆಟ್ಟಿದೆ ರೀ. ಯಾಕಂದ್ರೆ ನಮ್ಮ ಕರ್ನಾಟಕದ ಹೆಣ್ಮಗಳಲ್ಲ, ಬೇರೆ ಯಾವ್ದೋ ರಾಜ್ಯದಿಂದ ಬಂದಿರತಕ್ಕಂತ ಈ ಬೇವರ್ಸಿ ನನ್ನ ಮಗನ್ನ ನಂಬ್ಕೊಂಡು ಬಂದಿರತಕ್ಕಂತ ಹೆಣ್ಣು ಮಗಳಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರಕ್ಕೆ ನೆಲೆ ಇಲ್ಲ ಅಂತಂದ್ರೆ ಏನ್ರಿ ಇದು? ಅಸಹ್ಯ ಇದು. ಏನ್ ಅಸಹ್ಯ ಇದು? ಮುಸ್ಲಿಂ ಸಮುದಾಯದಲ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ 3-4 ಮದುವೆ ಆಗ್ಬೇಕು ಅನ್ನೋದೇನೋ ಇದೆ, ಅದು ಕಾನ್ಸೆಪ್ಟ್. ಏನಕ್ಕೆ ಆಗ್ಬೇಕು ಅನ್ನೋದು ಎಷ್ಟೋ ಜನ ಯುವಕರಿಗೆ ಗೊತ್ತೇ ಇಲ್ಲ. ಏನಕ್ಕೆ ಆಗ್ಬೇಕು ಅಂತಂದ್ರೆ, ಈಗ ಏನಾದ್ರೂ ಅವ್ರ ಪರಿಸ್ಥಿತಿ ಹಾಳಾಗಿರುತ್ತೋ, ಅಥವಾ ಹ್ಯಾಂಡಿಕ್ಯಾಪ್ ಇರುತ್ತೋ, ಅಥವಾ ಅವ್ರಿಗೆ ಜೀವನ ನಡ್ಸಕ್ ಆಗಲ್ವೋ ಅಂತವ್ರನ್ನ ಇವರು ಮದ್ವೆ ಆಗ್ಬೋದು. ಯಾವ ತರ ಮದ್ವೆ ಆಗೋದು? ಇನ್ನೊಂದ್ ಮದ್ವೆ ಆಗಿ ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಂದ್ ಮದ್ವೆ ಆಗೋದಲ್ಲ. ಮೊದಲನೇ ಹೆಂಡತಿಯ ಪರ್ಮಿಷನ್ ತಗೊಂಡು, ಒಪ್ಪಿಗೆ ತಗೊಂಡು, ಆಯ್ತು ನೀನ್ ಮದ್ವೆ ಆಗು ಅಂತ ಹೇಳಿದ್ರೆ ಮಾತ್ರ ಮದ್ವೆ ಆಗತಕ್ಕಂಥದ್ದು ಮುಸ್ಲಿಂ ಸಮುದಾಯದಲ್ಲಿರೋದು. ಅರ್ಥ ಆಯ್ತಾ? ಸೊ ಸರ್ಕಾರಗಳು ಅದನ್ನು ಒಪ್ಪಿದೆ. ಏನಕ್ಕೆ ಅಂತಂದ್ರೆ, ಜೀವನದಲ್ಲಿ ಮನುಷ್ಯ ಅಂದ್ಮೇಲೆ ತಪ್ಪುಗಳನ್ನ ಮಾಡ್ತಾನೆ, ಅದು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಇರುತ್ತೆ. ಆ ಅವಕಾಶವನ್ನ ಮದುವೆ ಒಂದು ರೂಪದಲ್ಲೂ ಕೊಟ್ಟಿದೆ, ಅದರಲ್ಲೂ ಮುಸ್ಲಿಂ ಸಮುದಾಯದಲ್ಲೂ ಕೊಟ್ಟಿದೆ. ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊಂಡು 2-3-4 ಮದುವೆ ಮಾಡ್ಕೊಂಡು ಆ ಹೆಣ್ಣು ಮಗಳಿಗೆ, ಒಂದು ಬ್ರಾಹ್ಮಿಣ್ಸಿನ ಒಂದು ಹೆಣ್ಣು ಮಗಳಿಗೆ ಕೈಗೆ ಒಂದು ಮಗು ಕೊಟ್ಟು ಇವರು ನಾಲಾಯಕ್ ನನ್ನ ಮಕ್ಕಳು ಓಡೋಗ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆ, ಇವ್ರ ತಂದೆ ತಾಯಿಗೆ, ಇವ್ರ ಫ್ಯಾಮಿಲಿಗಳಿಗೆ.
ನಿಜವಾಗ್ಲೂ ಹೇಳ್ತೀನಿ, ಈ ನನ್ನ ಫೋಟೋ ಹಾಕ್ತೀನಿ, ಈ ಬೇವರ್ಸಿ ನನ್ನ ಮಗ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ರೋಡಲ್ಲಿ ಚಪ್ಲಿಲಿ ಹೊಡೀರಿ, ಆಮೇಲೆ ಕರ್ಕೊಂಡೋಗಿ ಸ್ಟೇಷನ್ಗೆ ಒಪ್ಸಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ನನ್ನ ಚಾನೆಲ್ ಮುಖಾಂತರ ನನ್ನ ಫಾಲೋವರ್ಸ್ಗೆ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಇದನ್ನ ಶೇರ್ ಮಾಡಿ ನೀವು, ಸರಿನಾ? ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.